ಹಾಯ್ ಹೆಲೋ ನಮಸ್ಕಾರ. ಬನ್ನಿ ಇವತ್ತೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ. ಇದು ನೋಡಿ ನಮ್ಮ ಪ್ಲೇಸ್. ಇವತ್ತು ಓಲ್ಡ್ ಟೆಂಪಲ್ ಇದು ಆಲ್ಮೋಸ್ಟ್ 900 ಇಯರ್ಸ್ ಆಗಿದೆ ಅಂತ ಹೇಳ್ತಾರೆ. ಇದನ್ನ ಟೆಂಪಲ್ನ ಬಿಲ್ಡ್ ಮಾಡಿ. ಇದು ಚಾಣಕ್ಯರ ಕಾಲದ್ದು ಟೆಂಪಲ್, ಇದು ಅವರೇ ಬಿಲ್ಡ್ ಮಾಡಿದ್ದು. ಸೊ ಹಾಗಾಗಿ ಎಲ್ಲ ಕಾರ್ವಿಂಗ್ಸ್ ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಮೈನ್ಯೂಟ್ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಮುಖ್ಯ ದ್ವಾರ 4 ಕಡೆಯಿಂದ ಕೂಡ ಇದೆ. ಇದು ಚಂದ್ರಮೌಳೇಶ್ವರ ಟೆಂಪಲ್ ಅಂತ. ಇದ್ರ ಲೊಕೇಶನ್ ನಾನು ಹಾಕಿರ್ತೀನಿ. ಇದು ಎಕ್ಸಾಕ್ಟ್ಲಿ ಹುಬ್ಳಿ ಮತ್ತು ಧಾರವಾಡ ಮಧ್ಯದಲ್ಲಿದೆ. ಸಾಯಿನಗರ್ ಇದೆ ಅಲ್ಲ, ಅಲ್ಲಿದೆ ಚಂದ್ರಮೌಳೇಶ್ವರ ಟೆಂಪಲ್. ತುಂಬ ಹಳೆಯ ಟೆಂಪಲ್ಲು. ಒಳಗಡೆ ಎಷ್ಟು ಕೂಲಾಗಿತ್ತು ಅಂದರೆ, ಹೊರಗಡೆ ಅಷ್ಟು ಬಿಸಿಲಿದೆ, ಬಟ್ ಒಳಗಡೆ ಅದೆಲ್ಲ ಬರೀ ಕಲ್ಲಿಂದ ಮಾಡಿದ್ದಲ್ಲ. ಸೊ ಸಖತ್ತು ಕೂಲಾಗಿತ್ತು ಮಾತ್ರ. ಆವಾಗಿನ ಕಾಲದಲ್ಲಿ ಅದಕ್ಕೋಸ್ಕರ AC ಇಲ್ಲ, ಏನೂ ಇರಲಿಲ್ಲ. ಸಖತ್ ಕೂಲಾಗಿರ್ತಿತ್ತು ಮಾತ್ರ ಪ್ಲೇಸಸ್ಸು. ಇದು ನೋಡಿ ಒಳಗಡೆ ಎಂಟ್ರೆನ್ಸ್ ಟೆಂಪಲ್ ಸುತ್ತಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ, ಇಲ್ಲಿ ಗಣಪತಿ ಇದೆ. ಇದು ಫುಲ್ 4 ಕಡೆಯಿಂದನೂ ಕೂಡ ದೇವ್ರು ಕಾಣಿಸ್ತಾರೆ ನಮಗೆ. 4 ಮುಖ್ಯ ದ್ವಾರವಿದೆ ಅಂತ ಹೇಳಿದ್ನಲ್ಲ, ಸೊ 4 ಕಡೆಯಿಂದ ಕೂಡ ಕಾಣಿಸ್ತಾರೆ. ಇದು ಒಂದು ಸರೌಂಡಿಂಗ್ ಇದೆ ನೋಡಿ. ನಾನು ಅದರ ಒಳಗಡೆ ಎಲ್ಲ ರೌಂಡ್ ಹಾಕ್ತೀನಿ. ಟೆಂಪಲ್ನ ಫುಲ್ ಒಂದ್ಸತಿ ನೋಡ್ಕೊಂಬರೋಣ ಬನ್ನಿ. ಇದು ಕೂಡ ಹಾಗೆ ಹಿಂದ್ಗಡೆನೇ ಒಂದು ಪುಟ್ಟು ಶಿವಲಿಂಗ ಇದೆ, ಅದಕ್ಕೂ ಕೂಡ ಎಂಟ್ರೆನ್ಸ್ ಇದೆ ಬ್ಯಾಕ್ ಸೈಡಿಂದನೇ. ತುಂಬ ಚೆನ್ನಾಗಿದೆ ಟೆಂಪಲ್ ಮಾತ್ರ. ಒಂದ್ಸತಿ ವಿಸಿಟ್ ಮಾಡಿ. ಈ ಥರ ಹಳೆ ಟೆಂಪಲ್ಸ್ ಎಲ್ಲ ಸಿಗೋದು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಹಾಗೆ ಈ ಥರನೆಲ್ಲ ಸ್ವಲ್ಪ ನಮ್ಮ ಜನ್ರೇಷನ್ನವರು ಕೂಡ ನೀಟಾಗಿ ಮೇಂಟೈನ್ ಮಾಡಬೇಕು. ಅಲ್ಲಿ ಹೋಗಿದ್ದೀವಿ ಅಂತೆಲ್ಲ ಅದನ್ನೆಲ್ಲ ಹಾಳು ಮಾಡೋದಾಗಲಿ ಆ ಥರದ್ದೆಲ್ಲ ಏನೋ ಮಾಡಿದರೆ ನೆಕ್ಸ್ಟ್ ಜನ್ರೇಷನಿಗೆ ಏನೂ ಗೊತ್ತೇ ಆಗೋಲ್ಲ. ಸೊ ಹಾಗಾಗಿ ಈ ಥರನ್ನೆಲ್ಲ ಪ್ರಿಸರ್ವ್ ಮಾಡುವಂಥ ಕೆಲಸ ಎಲ್ಲದೂ ಜವಾಬ್ದಾರಿ. ಸೊ ಹಾಗಾಗಿ ಈ ಥರದ ಪ್ಲೇಸಿಗೆ ನೀವೆಲ್ಲ ವಿಸಿಟ್ ಮಾಡಿದರೆ ಅದನ್ನ ನೀಟಾಗಿ ಮೇಂಟೈನ್ ಮಾಡೋದಾಗಲಿ, ಅದಕ್ಕೇನೋ ಡ್ಯಾಮೇಜ್ ಆಗದೆ ಇರೋ ಥರ ಅಲ್ಲೆಲ್ಲ ವಿಸಿಟ್ ಮಾಡಿ ಚೆನ್ನಾಗಿ ನೋಡ್ಕೊಂಡು ಫೋಟೋಸ್ ಎಲ್ಲ ತೊಗೊಂಬನ್ನಿ. ಏನೂ ಡ್ಯಾಮೇಜ್ ಮಾಡಿದೆ ನೋಡಿ. ಈ ಥರ ಪ್ಲೇಸಸ್ ನಮಗೆ ಹೋದ್ರೆ ಕೂಡ ಎಷ್ಟು ಖುಷಿ ಅನಿಸುತ್ತೆ. ಅವಾಗಿನ ಕಾಲ ಟೆಂಪಲ್ ನಾವೀಗ ನೋಡ್ತೀವಿ, ಅವಾಗೆಲ್ಲ ನಾವು ಬುಕ್ಕಲ್ಲೆಲ್ಲ ಓದ್ತಿದ್ವಿ, ಕೇಳ್ತಿದ್ವಿ. ಸೊ ರಿಯಲ್ ಆಗಿ ನೋಡೋದೇ ಬೇರೆ, ಓದೋದೇ ಬೇರೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ. ಹಂಪಿ ಆ ಸೈಡೆಲ್ಲ ಈ ಥರ ಟೆಂಪಲ್ ನೋಡಿರ್ತೀವಿ ನಾವು. ಅದು ನೋಡೋಕ್ಕೋಸ್ಕರ ಅಲ್ಲಿ ತನಕ ಹೋಗಿರ್ತೀವಿ, ನಮಗೆ ಗೊತ್ತಿರಲ್ಲ. ನಮ್ಮೂರಲ್ಲೇ ಈ ಥರದ್ದೆಲ್ಲ ಹಳೆ ಟೆಂಪಲ್ಸ್ ಇರುತ್ತೆ. ಇದನ್ನೆಲ್ಲ ಸ್ವಲ್ಪ ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಯಾರಾದರೂ ಈ ಪ್ಲೇಸ್ನ ಸ್ವಲ್ಪ ಟೂರಿಸ್ಟ್ ಪ್ಲೇಸ್ ಥರ ಮಾಡಿದರೆ ಬೆಟರು. ಬಿಕಾಸ್ ಈ ಪ್ಲೇಸ್ ಸ್ವಲ್ಪ ಗೊತ್ತಿಲ್ಲ, ಅಂದರೆ ನಮಗೆ ಲಿಟ್ರಲಿ ಗೊತ್ತಿರಲಿಲ್ಲ. ಈಗ ರೀಸೆಂಟಾಗಿ ಗೊತ್ತಾಗಿದ್ದು. ನಾವಿಲ್ಲಿ ಬಂದಿನ ಆಲ್ಮೋಸ್ಟ್ 13-14 ಇಯರ್ಸ್ ಆದರೂ ಕೂಡ ಇಂಥ ಟೆಂಪಲ್ಸ್ ನಮ್ಮ ಜಾಗದಲ್ಲಿದೆ ಅಂತಲೇ ಗೊತ್ತಿಲ್ಲ. ಸೊ ಹಾಗಿರಬೇಕಾದ್ರೆ ಈ ಥರನ್ನೆಲ್ಲ ಪ್ಲೇಸಸ್ನ ಟೂರಿಸ್ಟ್ ಪ್ಲೇಸ್ ಥರ ಮಾಡಿದರೆ ತುಂಬ ಒಳ್ಳೆಯದು. ಅಂದರೆ ಎಲ್ಲರಿಗೂ ಸ್ಟೂಡೆಂಟ್ಸ್ಗೆಲ್ಲ ಗೊತ್ತಾಗುತ್ತೆ ಈ ಥರ ಪ್ಲೇಸಸ್ ಇದೆ. ಹಾಗೆ ಟೆಂಪಲ್ ಬಗ್ಗೆ ಸ್ವಲ್ಪ ಸ್ಟಡಿ ಕೂಡ ಮಾಡ್ಬೋದು. ನೆಕ್ಸ್ಟ್ ಜನ್ರೇಷನಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ಹಾಗಾಗಿ ಆದಷ್ಟು ಶೇರ್ ಮಾಡಿ. ಈ ಥರ ಪ್ಲೇಸಸ್ ಏನಾದ್ರು ಇದ್ದರೆ ನೀವು ಕೂಡ ಎಕ್ಸ್ಪ್ಲೋರ್ ಮಾಡಿ. ಈ ಥರ ಎಕ್ಸ್ಪ್ಲೋರ್ ಮಾಡೋದ್ರಿಂದ ನಮಗೂ ಒಂಥರ ಖುಷಿನೇ ಬೇರೆ. ಸೊ ಹಾಗಾಗಿ ನೀವು ಒಂದ್ಸತಿ ಟ್ರೈ ಮಾಡಿ ಈ ಥರ ಪ್ಲೇಸಲ್ಲಿ. ನಮ್ಮ ಹುಬ್ಳಿ ಧಾರವಾಡದಲ್ಲಿ ತುಂಬ ಖುಷಿ ಆಯಿತು ನೋಡಿ ಮಾತ್ರ. ನಾನು ಅಂದ್ಕೊಂಡೇ ಇರಲಿಲ್ಲ ಇಲ್ಲಿ ಈ ಪ್ಲೇಸಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಸೊ ಗೊತ್ತಾಗಿ ತುಂಬ ಖುಷಿ ಆಯಿತು. ನೀವು ಯಾರು ಹೋಗಿದ್ರಿ, ಯಾರು ಹೋಗಿಲ್ಲ, ಒಂದ್ಸತಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಫುಲ್ ವ್ಯೂ ತೋರಿಸಿ